ಪ್ರತಿಯೊಬ್ಬ ಕ್ರೈಸ್ತನು ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳಬೇಕು. ಇದು ಕ್ರಿಸ್ತನೊಂದಿಗಿನ ಜೀವಿತವನ್ನು ತೋರಿಸುತ್ತದೆ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಸಭೆ ಮೇಲಕ್ಕೆ ಎತ್ತಲ್ಪಡುವುದು ಎರಡು ಕಾರಣಗಳಿಗಾಗಿ. ಅದು ಯಾವುದು ಎಂದು ತಿಳಿದುಕೊಳ್ಳಬೇಕೇ? ಕ್ರೈಸ್ತರಿಗೆ ಕೊಡಲ್ಪಟ್ಟ ಆಜ್ಞೆಗಳೇನು? ಎಲ್ಲವನ್ನೂ ವಾಕ್ಯದ ಬೆಳಕಿನಲ್ಲಿ ತಿಳಿದುಕೊಳ್ಳೋಣ. ಬನ್ರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತವನ್ನು ಬಯಸುತ್ತಾ ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇವೆ. ದೇವರ ವಾಕ್ಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ, ನೀವೆಲ್ಲರೂ ಬೆಳಕಿನವರು, ಹಗಲಿನವರೂ ಆಗಿದ್ದೀರಷ್ಟೇ. ನಾವು ರಾತ್ರಿಯವರೂ ಅಲ್ಲ, ಕತ್ತಲೆಯವರೂ ಅಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಭೆ ಮೇಲಕ್ಕೆತ್ತಲ್ಪಡುವುದು ಎರಡು ಸಂಗತಿಗಳಿಗೆ ಕಾರಣವಾಗುತ್ತದೆ. ಅದರಲ್ಲಿ ಮೊದಲನೆಯದು, ಅದು ಈ ಕೃಪಾಯುಗವನ್ನು ಕೊನೆಗೊಳಿಸುತ್ತದೆ. ಆತನ ನಾಮಕ್ಕಾಗಿ ಜನರನ್ನು ಕರೆಯುವುದು ನಿಂತು ಹೋಗುತ್ತದೆ. ಈ ದಿನಗಳಲ್ಲಿ ದೇವರು ಇದೇ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ಮೇಲಕ್ಕೆತ್ತಲ್ಪಡುವುದರಿಂದ ಇದು ನಿಂತು ಹೋಗುವುದಲ್ಲದೆ, ಎರಡನೆಯದು, ಅದು ಕರ್ತನ ದಿನದ ಪ್ರಾರಂಭವಾಗಿರುತ್ತದೆ. ಪ್ರಿಯರೇ, ಸಭೆಯು ಭೂಲೋಕವನ್ನು ಬಿಡುವಾಗ ಮಹಾಸಂಕಟ ಕಾಲವು ಪ್ರಾರಂಭವಾಗುತ್ತದೆ. ಮತ್ತೊಂದು ಘಟನೆ ಏನೆಂದರೆ, ಕೃಪೆಯ ಕಾಲವು ಕೊನೆಗೊಂಡು ಕರ್ತನ ದಿನವು ಪ್ರಾರಂಭಗೊಳ್ಳುತ್ತದೆ. ಒಂದು ದಿನ ಒಂದು ಮುಚ್ಚಲ್ಪಟ್ಟು ಇನ್ನೊಂದು ತೆರೆದುಕೊಳ್ಳುತ್ತದೆ. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ಎಂಬುದಾಗಿ ನಾವು ನೋಡುವಾಗ, ಯಾಕೆ ಅಲ್ಲ? ಯಾಕಂದರೆ ನಾವು ಆಗ ಇಲ್ಲಿರುವುದಿಲ್ಲ. 4ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಆಕಾಶದಿಂದ ಇಳಿದು ಬಂದು ತನ್ನ ಸಭೆಯನ್ನು ಈ ಲೋಕದೊಳಗಿಂದ ಮೇಲಕ್ಕೊಯ್ಯುವನು. ನೀವೆಲ್ಲರೂ ಬೆಳಕಿನವರು ಎಂಬುದಾಗಿ ನೋಡುವಾಗ, ಅಂದರೆ ಬರತಕ್ಕ ಆ ಯುಗಕ್ಕೆ ಸೇರಿದವರಲ್ಲ, ಈಗಿರುವ ಕೃಪಾ ಯುಗಕ್ಕೆ ಸೇರಿದವರು. ಪ್ರಿಯಮಿತ್ರನೇ, ಸತ್ಯವೇದದಲ್ಲಿ ತಿಳಿಸಿರುವ ಈ ವ್ಯತ್ಯಾಸಗಳನ್ನು ನೀನು ತಿಳಿದುಕೊಳ್ಳದಿದ್ದರೆ ನೀನು ಗಲಿಬಿಲಿಗೊಳಗಾಗುತ್ತಿ. ಪ್ರಿಯರೇ, ಸೆಮಿನರಿಯಲ್ಲಿನ ಕೆಲವು ದೈವಶಾಸ್ತ್ರಜ್ಞರು ಕೂಡ ಬಹುವಾಗಿ ಗಲಿಬಿಲಿಗೊಳಗಾದವರಾಗಿದ್ದಾರೆ. ನಾನು ಅವರೊಂದಿಗೆ ಮಾತನಾಡಿದ್ದೇನೆ. ಒಬ್ಬನು ಹೇಳಿದ, ಈಗ ತಾನು ಪ್ರವಾದನೆಗಳ ಅಧ್ಯಯನದ ಸುದ್ದಿಗೇ ಹೋಗುವುದಿಲ್ಲ ಎಂದು. ಯಾಕಂದರೆ ಕೂತುಕೊಂಡು ಇಡೀ ಸತ್ಯವೇದವನ್ನು ಕಲಿಯುವಷ್ಟು ತಾಳ್ಮೆ ಅವನಲ್ಲಿಲ್ಲ. ಪ್ರಿಯರೇ, ಕರ್ತನ ದಿನವು ಬರುವಾಗ ನಾವಾಗಲೇ ಕರ್ತನೊಂದಿಗಿರುತ್ತೇವೆ. ನಾವು ಕತ್ತಲೆಯಲ್ಲಿರುವವರಲ್ಲ. ಪ್ರಿಯರೇ, ಆ ದಿನವು ನಮ್ಮ ಮೇಲೆ ರಾತ್ರಿಯಲ್ಲಿ ಕಳ್ಳನು ಬರುವಂತೆ ಬರುವುದಿಲ್ಲ. ಕರ್ತನು ತನ್ನ ಸಭೆಯನ್ನು ಕರೆದೊಯ್ಯಲು ಕಳ್ಳನಂತೆ ಬರುವುದಿಲ್ಲ. ಆ ನಿರೀಕ್ಷೆಯನ್ನು ಸಭೆ ಎದುರು ನೋಡುತ್ತಿದೆ. ನಮ್ಮ ಮಹಾದೇವರು, ರಕ್ಷಕನೂ ಆಗಿರುವಾತನ ಮಹಿಮೆಯ ಆಗಮನವನ್ನು ನಿರೀಕ್ಷಿಸುತ್ತಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಈಗ ವಿಶ್ವಾಸಿಗಳನ್ನು ಪ್ರಬೋಧಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಭೆ ಮೇಲಕ್ಕೆತ್ತಲ್ಪಡುವಂತಹದ್ದು, ಆ ಮಹಿಮೆಯ ನಿರೀಕ್ಷೆಯು ಯಾವಾಗ ಬೇಕಾದರೂ ಸಂಭವಿಸಬಹುದು. ಈ ಕಾರಣದಿಂದಾಗಿ ನಾವು ನಿದ್ರಿಸುವ ಕ್ರೈಸ್ತರಾಗಿರಬಾರದು. ಪ್ರಿಯರೇ, ಜಾರ್ಜಿಯಾದ ಒಬ್ಬ ಸಂಗೀತಗಾರನು ತನ್ನದೇ ಶೈಲಿಯಲ್ಲಿ ಅನೇಕ ಜ್ಞಾನದ ಮಾತುಗಳನ್ನು ಹೇಳುತ್ತಿರುತ್ತಾನೆ. ಅವನ ಮಾತುಗಳು ಬಹು ಸತ್ಯವಾಗಿರುತ್ತವೆ. ಅವನು ಹೇಳಿದ್ದು, ಈಗ ನಾವು ವಾಗ್ದಾನಗಳ ಮೇಲೆ ನಿಲ್ಲುವ ಎಂಬ ಸಂಗೀತ ಹಾಡುವ ಎಂದು. ಅನೇಕರು ಈ ದಿನಗಳಲ್ಲಿ ವಾಗ್ದಾನಗಳ ಮೇಲೆ ನಿಲ್ಲುವ ಎಂದು ಹಾಡುತ್ತಾರೆ. ಆದರೆ ಅವರು ವಾಗ್ದಾನಗಳ ಮೇಲೆ ಕುಳಿತವರಾಗಿರುತ್ತಾರೆ.
ಕೆಲವರಂತೂ ಸುಮ್ಮನೆ ಬಿದ್ದುಕೊಂಡ ಕಂಬಗಳಂತಿರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಈ ಮಹಾಸಂಕಟದ ಅವಧಿಗಿಂತ ಮೊದಲೇ ಕರ್ತನಾದ ಯೇಸು ತನ್ನ ಸಭೆಯನ್ನು ಲೋಕದೊಳಗಿಂದ ತೆಗೆಯುವುದರಿಂದ ಪೌಲನು ಹೇಳುತ್ತಾನೆ, ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸ್ವಸ್ಥಚಿತ್ತರಾಗಿರೋಣ ಎಂಬ ಮಾತಿಗೆ ಅನೇಕ ಅರ್ಥಗಳಿರುತ್ತವೆ. ಅದರ ಅರ್ಥ ಅಮಲೇರದವನು, ಅಂದರೆ ಅಮಲು ದ್ರವ್ಯ ಸೇವಿಸದವನು ಎಂದಾಗುತ್ತದೆ. ಆದರೆ ಅಮಲು ಪದಾರ್ಥಗಳಿಂದಲ್ಲದ ಕುಡಿಕತನವೂ ಇರುತ್ತದೆ. ಅನೇಕರು ಅಧಿಕಾರದ ಅಮಲು ಹತ್ತಿಸಿಕೊಂಡವರಿದ್ದಾರೆ. ಕೆಲವರು ಹಣ ಮಾಡುವ, ಇನ್ನು ಕೆಲವರು ಈ ಲೋಕದ ಸಂಭ್ರಮಗಳಲ್ಲಿ ಓಲಾಡುವ ಅಮಲಿನಿಂದಿರುತ್ತಾರೆ. ದೇವರ ಮಗುವಾದರೂ ಈ ಯಾವ ಅಮಲಿಗೂ ಒಳಗಾಗದೆ ಎಚ್ಚರವಾಗಿರಬೇಕಾಗಿದೆ. ಯಾಕಂದರೆ ಭಯಂಕರವಾದ ಘಟನೆಗಳು ನಡೆಯಲಿಕ್ಕಿವೆ. ಪ್ರಿಯರೇ, ನಾವು ಕರ್ತನ ಬರೋಣಕ್ಕೆ ಅತಿ ಹತ್ತಿರವಾಗಿದ್ದೇವೆಂದು ನಾನು ನೆನೆಸುತ್ತೇನೆ. ನಿಖರವಾಗಿ ನನಗೆ ಗೊತ್ತಿಲ್ಲ, ಆದರೆ ಇರಬಹುದು. ನಾನು ಪೌಲನೊಂದಿಗೆ ನಾವು ನಂಬಿದ ಸಮಯಕ್ಕಿಂತ ನಮ್ಮ ರಕ್ಷಣೆಯು ಈಗ ಹತ್ತಿರವಾಗಿದೆ ಎಂದು ಹೇಳಬಹುದು. ಇದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಪೌಲನು ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ. ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆಯೆಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪುನಃ ಸ್ವಸ್ಥಚಿತ್ತ ಎಂಬ ಪದ ಉಪಯೋಗಿಸಲ್ಪಟ್ಟಿದೆ. ನಮಗೆ ನಿರ್ವಹಿಸತಕ್ಕ ಒಂದು ಕೆಲಸವಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆಯೆಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಎಂಬುದಾಗಿ ನೋಡುವಾಗ ಇದು ಒಬ್ಬ ಸೈನಿಕನ ಕರ್ತವ್ಯವನ್ನು ನೆನಪಿಸುತ್ತದೆ. ಅಂತಹ ಕೆಲಸಕ್ಕೆ ಕರೆ ಕೊಡಲಾಗಿದೆ. ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವು ದೇಹದ ಪ್ರಮುಖ ಅಂಗವಾದ ಹೃದಯವನ್ನು ಕಾಯುವಂಥದ್ದಾಗಿದೆ. ಪ್ರಿಯರೇ, ಶಿರಸ್ತ್ರಾಣವು ರಕ್ಷಣೆಯ ನಿರೀಕ್ಷೆಯಾಗಿದೆ. ಹಲವಾರು ವರ್ಷಗಳ ಹಿಂದೆ ಜನರು ತಲೆಗೆ ಟೋಪಿಯನ್ನು ಧರಿಸುತ್ತಿಲ್ಲ. ಹೆಚ್ಚಿನವರು ತಲೆಗೆ ಏನನ್ನೂ ಧರಿಸದೇ ಇರುತ್ತಾರೆ. ಆದರೆ ಪ್ರತಿಯೊಬ್ಬ ಕ್ರೈಸ್ತನು ರಕ್ಷಣೆಯ ನಿರೀಕ್ಷೆಯೆಂಬ ಶಿರಸ್ತ್ರಾಣವನ್ನು ಧರಿಸಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಂಬಿಕೆ, ಪ್ರೀತಿ, ನಿರೀಕ್ಷೆ ಈ ಮುಖ್ಯ ಪದಗಳು ಈ ಪತ್ರಿಕೆಯಲ್ಲಿ 3ನೇ ಬಾರಿ ಕಾಣಿಸಿಕೊಂಡಿದೆ. ಪ್ರೀತಿಯ ಪ್ರಯಾಸ, ನಂಬಿಕೆಯ ಕಾರ್ಯ, ನಿರೀಕ್ಷೆಯ ಸಹನೆ. ಪ್ರಿಯರೇ, ವಿಶ್ವಾಸವು ರಕ್ಷಿಸುವ ನಂಬಿಕೆಯಾಗಿದೆ ಮತ್ತು ರಕ್ಷಿಸುವ ನಂಬಿಕೆಯು ಕ್ರಿಯೆಗಳನ್ನುಂಟು ಮಾಡುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೆಲ್ವಿನ್ ಎಂಬವರು ಹೀಗೆ ಹೇಳಿದ್ದಾರೆ, ನಂಬಿಕೆ ಮಾತ್ರ ರಕ್ಷಿಸುತ್ತದೆ, ಆದರೆ ರಕ್ಷಿಸುವ ನಂಬಿಕೆ ಮಾತ್ರ ಸಾಕಾಗುವುದಿಲ್ಲ. ನಂಬಿಕೆಯು ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಭೂತಕಾಲದೆಡೆಗೆ ನೋಡುತ್ತದೆ. ಪ್ರೀತಿಯು ಈಗಿನ ಕಾಲದ್ದಾಗಿದೆ. ಇದು ವಿಶ್ವಾಸಿಯು ತನ್ನ ಸುತ್ತಲಿರುವವರ ಜೊತೆಗೆ ಹೊಂದಿರಬೇಕಾದ ಸಂಬಂಧದ ಕುರಿತಾಗಿರುತ್ತದೆ. ಪ್ರಿಯರೇ, ರಕ್ಷಣೆಯ ನಿರೀಕ್ಷೆಯು ಭವಿಷ್ಯದ ಮಹಿಮೆಯ ನಿರೀಕ್ಷೆಯಾಗಿರುತ್ತದೆ. ನಾವು ಮಹಾಸಂಕಟ ಕಾಲವನ್ನು ಎದುರು ನೋಡುವವರಲ್ಲ. ಅದರಲ್ಲಿ ಯಾವ ಸಂತೋಷವೂ ಇರುವುದಿಲ್ಲ. ನಮ್ಮ ರಕ್ಷಣೆಯ ಸರ್ವ ಸಂಪೂರ್ಣತೆಯ ಮಹಿಮೆಯ ನಿರೀಕ್ಷೆಯೆಡೆಗೆ ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ಯೋಹಾನನು ಬರೆಯುತ್ತಾನೆ, ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು, ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು ಎಂಬುದಾಗಿ ಯೋಹಾನ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮನ್ನು ಬಿಟ್ಟು ಬಿಡಲಿಲ್ಲ. ಆತನಿಗೆ ಮಹಿಮೆಯಾಗಲಿ. ಆದ್ದರಿಂದ ನನ್ನ ವಿಷಯದಲ್ಲಿ ಅಸಹನೆ ಪಡಬೇಡಿರಿ. ಪಶ್ಚಿಮ ಟೆಕ್ಸಾಸಿನಲ್ಲಿ ಒಂದು ಸಾಕ್ಷಿಕೂಟದಲ್ಲಿ ಒಬ್ಬ ಮಹಿಳೆ ಒಮ್ಮೆ ಹೀಗೆ ಹೇಳಿದಳು, ಹೆಚ್ಚಿನ ಕ್ರೈಸ್ತರು ತಮ್ಮ ಬೆನ್ನಿನ ಮೇಲೆ ದೇವರ ಕೃಪೆಯು ಮಾಡಬಲ್ಲ ಅತ್ಯುತ್ತಮವಾದದ್ದು
ಇಷ್ಟೇ ಅಲ್ಲ ಎಂದು ಬರೆಸಿಕೊಳ್ಳಬೇಕಾಗಿದೆ ಎಂಬುದಾಗಿ. ಪ್ರಿಯರೇ, ನಾನು ನನ್ನ ಬೆನ್ನ ಮೇಲೆ ಇದನ್ನು ಬರೆಸಬೇಕಾದ ಅಗತ್ಯವಿದೆ. ಕರ್ತನು ಇನ್ನೂ ನನ್ನನ್ನು ಬಿಟ್ಟು ಬಿಡಲಿಲ್ಲವಾದ್ದರಿಂದ ನೀವು ನನ್ನ ಕುರಿತು ಅಸಹನೆ ಪಡಬೇಡಿರಿ. ನಾನು ನಿಮ್ಮ ಕುರಿತು ಅಸಹನೆ ಪಡಬಾರದು. ಯಾಕಂದರೆ ಆತನು ನಿಮ್ಮನ್ನು ಇನ್ನೂ ಬಿಟ್ಟು ಬಿಡಲಿಲ್ಲ. ನಮ್ಮಲ್ಲಿ ಕಾರ್ಯ ತೊಡಗಿದಾತನು ಅದನ್ನು ಪೂರ್ತಿಗೊಳಿಸುವನೆಂಬ ಭವಿಷ್ಯದ ರಕ್ಷಣೆಯ ನಿರೀಕ್ಷೆ ನಮ್ಮಲ್ಲಿರುತ್ತದೆ ಎಂದು. ಪ್ರೀತಿಯುಳ್ಳ ದೇವಜನರೇ, ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸುಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ಎಂಬುದಾಗಿ ಪೌಲನು ಫಿಲಿಪ್ಪರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆದದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಪೌಲನು ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ಎಂಬುದಾಗಿ ನೋಡುವಾಗ ಇದನ್ನು ಕ್ರಿಸ್ತನ ಆಳ್ವಿಕೆಯನ್ನು ನಂಬದವರು ತಿಳಿದುಕೊಳ್ಳಬೇಕಾಗಿದೆ. ಆದರೆ ಏಕೋ ಏನೋ ಅವರು ಅದನ್ನು ಗ್ರಹಿಸುವುದಿಲ್ಲ. ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಮಹಾಸಂಕಟ ಕಾಲಕ್ಕೆ ನೇಮಕ ಮಾಡಲಿಲ್ಲ. ಅದು ದಂಡನೆಯ ಕಾಲವಾಗಿದ್ದು ಸಭೆಯು ಅದನ್ನು ದಾಟಿ ಹೋಗಲಾರದು. ಯಾಕಂದರೆ ಕ್ರಿಸ್ತನು ನಮ್ಮ ದಂಡನೆಯನ್ನು ಸಹಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ನೀವು ಹೇಳಬಹುದು, ನೀವು ಮೇಲಕ್ಕೆತ್ತಲ್ಪಡುವಿಕೆಯಲ್ಲಿ ಸೇರಿರಲು ತಕ್ಕವರೆಂದು ಭಾವಿಸುತ್ತೀರಾ ಎಂಬುದಾಗಿ. ಇಲ್ಲ, ನಾನು ರಕ್ಷಣೆ ಹೊಂದತಕ್ಕ ಒಳ್ಳೆಯವನಲ್ಲ. ಆದರೆ ದೇವರು ತನ್ನ ಕೃಪೆಯಿಂದ ನನ್ನನ್ನು ರಕ್ಷಿಸಿದನು ಮತ್ತು ಆತನು ತನ್ನ ಸಭೆಯನ್ನು ಲೋಕದೊಳಗಿಂದ ಮೇಲಕ್ಕೆತ್ತಲು ಬರುವಾಗ ನಾನೂ ಕೂಡ ಕೃಪೆಯ ಕಾರಣದಿಂದಾಗಿ ಎಲ್ಲ ಉತ್ತಮರ ಜೊತೆಗೆ ಸೇರಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮನ್ನು ಕೋಪಕ್ಕೆ ಗುರಿ ಮಾಡಿಲ್ಲ, ಮಹಾಸಂಕಟ ಕಾಲಕ್ಕಾಗಿ, ಆದರೆ ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಪಡೆಯಲಿಕ್ಕಾಗಿ ನೇಮಿಸಿದ್ದಾನೆ. ಪೌಲನು ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಮೊದಲು ಸತ್ತವರಾದರೂ ಆತನ ಬರೋಣದ ತನಕ ಜೀವಿಸುವರಾದರೂ ನಾವು ಆತನ ಸಂಗಡ ಜೀವಿಸುತ್ತೇವೆ. ಹೆಚ್ಚಿನ ಸಭೆಗಳು ಮರಣದ್ವಾರವನ್ನು ದಾಟಿ ಹೋಗಿರುತ್ತವೆ. ಸ್ತೆಫನನ್ನು ಮೊದಲುಗೊಂಡು ಅಪೋಸ್ತಲರು, ಹತಸಾಕ್ಷಿಗಳು ಈ ವರ್ಷ ಕಾಲದಲ್ಲೆಲ್ಲ ಕ್ರಿಸ್ತನಲ್ಲಿ ನಿದ್ರೆ ಹೋದವರು. ಬಳಿಕ ಇನ್ನೂ ಜೀವದಿಂದಿರುವ ಭಕ್ತರು, ನಾನು ನೀನು ಜೀವಂತವಿದ್ದರೆ ನಮ್ಮನ್ನೂ ಸೇರಿಸಿಕೊಂಡು ಆ ಮೆರವಣಿಗೆ ಅದೆಷ್ಟು ಭವ್ಯವಾದದ್ದಾಗಿರಬಹುದು. ನಾವು ಕೃಪೆಯಿಂದ ಅದರಲ್ಲಿ ಸೇರಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರಿಯರೇ, ಈ ಅದ್ಭುತವಾದ ಸತ್ಯಗಳು ನಿಮಗೇನು ಮಾಡಬಲ್ಲವು? ಮುಂದಿನ ವಚನ ಹೇಳುತ್ತದೆ, ಪರಸ್ಪರ ಸಂತೈಸಿಕೊಳ್ಳಿರಿ. ವಿಶ್ವಾಸಿಗಳಾದ ನಮಗೆ ಇದೆಂಥ ಸಂತೈಸುವಿಕೆ ನೋಡ್ರಿ. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತರಿಗೆ ಆಜ್ಞೆಗಳು ಎಂಬ ವಿಚಾರವನ್ನು ನಾವು ನೋಡೋಣ. ಕ್ರೈಸ್ತರಿಗೆ ಕೊಡಲ್ಪಟ್ಟ 22 ಅಪ್ಪಣೆಗಳ ಸರಣಿಯನ್ನು ನಾವು ನೋಡಲಿದ್ದೇವೆ. ಇವೆಲ್ಲವೂ ವಿಶ್ವಾಸಿಗಳಿಗಾಗಿ ಇವೆ. 10 ಮಾತ್ರವಲ್ಲ, ಎಲ್ಲ 22 ಕೂಡ. ನಾವು ರಕ್ಷಣೆ ಹೊಂದುವವರೆಗೆ ದೇವರು ನಮ್ಮನ್ನು ಕ್ರೂಜೆಗೆ ಸೀಮಿತಗೊಳಿಸಿದ್ದನು. ಅಂದರೆ ದೇವರು ನಮ್ಮೊಡನೆ ನಿನಗಾಗಿ ಸತ್ತಿರುವ ನನ್ನ ಮಗನನ್ನು ನೀನೇನು ಮಾಡುವಿ ಎಂದು ಮಾತ್ರ ಕೇಳುತ್ತಿದ್ದನು. ನಾವು ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದ ಬಳಿಕ ನಮ್ಮ ಜೀವಿತಗಳ ಕುರಿತಾಗಿ ಮಾತನಾಡುತ್ತಾನೆ. ದೇವರ ಮಗು ತನ್ನ ಜೀವಿತದ ವಿಷಯದಲ್ಲಿ ದಶಾಜ್ಞೆಗಳಿಗೆ ಒಳಗಾಗಿರುವುದಿಲ್ಲ. ಅವನು ಅದಕ್ಕಿಂತ ಮೇಲ್ಮಟ್ಟದಲ್ಲಿದ್ದಾನೆ. ಈ ಭಾಗದಲ್ಲಿನ ಆಜ್ಞೆಗಳ ಮುಖಾಂತರ ನೋಡುವಂತೆ ಅವನು ಬಹು ಉನ್ನತ ಮಟ್ಟದಲ್ಲಿ ಜೀವಿಸಬೇಕಾಗಿದೆ. ಪ್ರಿಯರೇ, ಈ ಆಜ್ಞೆಗಳು ಪ್ರಾಯೋಗಿಕವಾಗಿವೆ.
ದೈನಂದಿನ ಜೀವಿತಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಕ್ರಿಸ್ತನ ಬರೋಣಕ್ಕಾಗಿ ಎದುರು ನೋಡುತ್ತಾ ಇರುವುದು ಒಳ್ಳೆಯದೇ. ಆದರೆ ಇಲ್ಲಿ ನಾವು ನಮ್ಮ ದಿನನಿತ್ಯದ ಜೀವಿತದಲ್ಲಿ ನಮ್ಮ ಮನೆ, ಕಚೇರಿ, ಶಾಲೆ ಯಾವ ಸ್ಥಳದಲ್ಲಿರಿಸಲ್ಪಟ್ಟಿರುವುದಾದರೂ ಅಲ್ಲಿ ನಡೆದುಕೊಳ್ಳುವುದು ಅತಿ ಪ್ರಾಮುಖ್ಯವಾದದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಹೇಳಿದ್ದಾನೆ, ನೀವು ನನ್ನನ್ನು ಪ್ರೀತಿಸುವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆತನ ಅಪ್ಪಣೆಗಳಿಗೆ ಕಿವಿಗೊಡದ ಕೆಲವು ಕ್ರೈಸ್ತರಿದ್ದಾರೆ. ಇಲ್ಲಿ 22 ಆಜ್ಞೆಗಳಿವೆ. ಅವು ಸೈನ್ಯದಲ್ಲಿನ ಅಪ್ಪಣೆಯಂತೆ ನೇರವಾಗಿ ಕ್ಲುಪ್ತವಾಗಿ ಕೊಡಲ್ಪಟ್ಟಿವೆ. ಒಬ್ಬ ಸೈನ್ಯಾಧಿಕಾರಿ ನುಡಿಯುವಂತೆ ಅವು ನಿಮಗೆ ಹೇಳಲ್ಪಟ್ಟಿವೆ. ಪ್ರಿಯರೇ, ನಾವು ಸ್ವಸ್ಥಚಿತ್ತರಾಗಿದ್ದು ಯುದ್ಧದ ದಿರಿಸುಗಳನ್ನು ಧರಿಸಿಕೊಳ್ಳಬೇಕಾಗಿದೆ. ವಚನ 8 ನೋಡ್ರಿ. ಈಗ ನಮಗೆ ಅಪ್ಪಣೆಗಳು ಕೊಡಲ್ಪಟ್ಟಿವೆ. ಅವುಗಳನ್ನು ಕ್ರಮವಾಗಿ ವಿಂಗಡಿಸಲಾಗಿದೆ. ಕೆಲವು ಒಂದಕ್ಕೊಂದು ಸಂಬಂಧಪಟ್ಟವುಗಳಾಗಿವೆ. ಮುಂದಕ್ಕೆ ನಾವು ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನವನ್ನು, ಆದುದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊದಲನೇ ಆಜ್ಞೆ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಿರಬೇಕು, ಅಂದರೆ ಪರಸ್ಪರ ನಂಬಿಕೆಯಲ್ಲಿ ಉತ್ತೇಜಿಸುತ್ತಿರಬೇಕು. ಪ್ರಿಯರೇ, ಎರಡನೆಯ ಆಜ್ಞೆ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ. ಥೆಸಲೋನಿಕದ ವಿಶ್ವಾಸಿಗಳು ಇದನ್ನು ಈಗಾಗಲೇ ಮಾಡುತ್ತಿದ್ದಾರೆ ಎಂದು ಪೌಲನು ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಭಕ್ತಿ ವೃದ್ಧಿ ಅಂದರೆ ಪರಸ್ಪರ ಕಟ್ಟುವುದು. ನೀವು ಒಂದು ತಂಡವಾಗಿ ದೇವರ ವಾಕ್ಯದಲ್ಲಿ ಒಬ್ಬರನ್ನೊಬ್ಬರು ವೃದ್ಧಿಗೊಳಿಸುವರಾಗಿರಬೇಕು. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಗಮನಿಸಿರಿ. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಆತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮೊಳಗೆ ಸಮಾಧಾನವಾಗಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಒಟ್ಟಾಗಿರುವ 3 ಆಜ್ಞೆಗಳಿವೆ. ಲಕ್ಷಿಸಿ ಅಂದರೆ ದೇವರ ವಾಕ್ಯವನ್ನು ಬೋಧಿಸುವವರನ್ನು ಚೆನ್ನಾಗಿ ಗಮನಿಸಿಕೊಳ್ಳಿರಿ. ಪೌಲನು ಇದನ್ನು ಬರೆಯುವಾಗ ಥೆಸಲೋನಿಕದ ಸ್ಥಳೀಯ ಪರಿಸ್ಥಿತಿಯನ್ನು ಕುರಿತು ಬರೆಯುತ್ತಿದ್ದಾನೆ. ಅವನು ಅವರೊಂದಿಗೆ 1 ತಿಂಗಳಿಗೆ ಸ್ವಲ್ಪ ಕಡಿಮೆ ದಿನಗಳವರೆಗೆ ಇದ್ದನು. ಅವರನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಂಡು ಅವರಿಗೆ ಬೋಧಿಸಿದನು. ಏನೂ ಇಲ್ಲದಲ್ಲಿ ಒಂದು ಸಭೆ ಸ್ಥಾಪನೆಯಾಯಿತು. ಕರ್ತನಲ್ಲಿ ಪ್ರಿಯರೇ, ಪೌಲನು ಬರುವ ಮೊದಲು, ಅವನು ಅವರಿಗೆ ಸುವಾರ್ತೆ ತಿಳಿಸುವ ಮೊದಲು ಅಲ್ಲಿ ವಿಶ್ವಾಸಿಗಳಾರೂ ಇರಲಿಲ್ಲ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ನಾವು ಅದನ್ನು ನೋಡುತ್ತೇವೆ. ಆದ್ದರಿಂದ ಥೆಸಲೋನಿಕದ ವಿಶ್ವಾಸಿಗಳೆಲ್ಲರೂ ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಕ್ರಿಸ್ತನನ್ನು ತಿಳಿದುಕೊಂಡವರಾಗಿದ್ದರು. ಈಗ ಅವರಲ್ಲಿ ಕೆಲವರಿಗೆ ಬೋಧಿಸುವ ವರವೂ ಕೊಡಲ್ಪಟ್ಟಿರಬಹುದು, ಕೆಲವರಿಗೆ ಪ್ರಸಂಗದ ವರ, ಇನ್ನೂ ಕೆಲವರಿಗೆ ಸಹಾಯ ಮಾಡುವ ವರ. ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿಯು ರಕ್ಷಿಸಲ್ಪಟ್ಟಾಗ ಒಂದೊಂದು ವರವನ್ನು ಹೊಂದಿಕೊಳ್ಳುತ್ತಾನೆ ಮತ್ತು ಆ ವರವನ್ನು ವಿಶ್ವಾಸಿಗಳ ಅನ್ಯೂನತೆಯಲ್ಲಿ ವಿಶ್ವಾಸಿಗಳನ್ನು ಕಟ್ಟುವುದರಲ್ಲಿ ಉಪಯೋಗಿಸಲ್ಪಡಬೇಕಾಗಿದೆ. ಆದರೆ ಥೆಸಲೋನಿಕದ ವಿಶ್ವಾಸಿಗಳಲ್ಲಿ ಪರಸ್ಪರ ಒಂದು ವಿಧದ ತಾತ್ಸಾರದ ಭಾವನೆ ಹುಟ್ಟಿರಬಹುದು. ಅವನೂ ನಾನು ಒಂದೇ ಸಮಯದಲ್ಲಿ ರಕ್ಷಿಸಲ್ಪಟ್ಟವರು, ಅವನು ವಿಶ್ವಾಸಿಯಾಗುವ ಮೊದಲಿನಿಂದಲೂ ನನಗೆ ತಿಳಿದಿರುವವನು, ಅವರು ನನಗೆ ಬೋಧಿಸಬಹುದೆಂದು ಹೇಗೆ ತಿಳಿಯುತ್ತಾನೆ ಇತ್ಯಾದಿ. ಆದ್ದರಿಂದ ಪೌಲನು ಹೇಳುತ್ತಾನೆ, ಕೆಲವರಿಗೆ ಕೆಲವು ನಾಯಕತ್ವದ ವರಗಳು ಕೊಡಲ್ಪಟ್ಟಿವೆ. ಅಂಥವರನ್ನು ಎಲ್ಲರೂ ಗೌರವಿಸಬೇಕು. ಅವರಿಂದ ಭಕ್ತಿ ವೃದ್ಧಿಯ ಮಾತುಗಳನ್ನು ಕೇಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗಿನ ಸಭೆಗಳವರು ದೇವರು ತಮಗೊದಗಿಸಿದ ಸತ್ಯವೇದ ಬೋಧಕರ ಮಾತುಗಳಿಗೆ ಲಕ್ಷ್ಯ ಕೊಡುವುದಿಲ್ಲ. ಜನರು ತಾವು ದೇವರ ವಾಕ್ಯವನ್ನು ನಂಬುತ್ತೇವೆಂದು, ಸತ್ಯವೇದವು ದೇವರ ವಾಕ್ಯವೆಂದು ನಂಬುತ್ತೇವೆಂದು ಹೇಳುತ್ತಾರೆ. ಹಾಗಾದರೆ ಅವರು ಅದಕ್ಕೆ ಯಾಕೆ ವಿಧೇಯರಾಗುವುದಿಲ್ಲ?
ಅದು ಕಲಿಸಲ್ಪಟ್ಟಾಗ ಯಾಕೆ ಅದಕ್ಕೆ ಲಕ್ಷ್ಯ ಕೊಡುವುದಿಲ್ಲ? ಒಬ್ಬನು ನನಗೆ ಖಂಡಿತವಾಗಿ ಹೇಳಿದ್ದನು, ನಾನು ಸತ್ಯವೇದವನ್ನು ತುದಿಯಿಂದ ಕಡೆಯವರೆಗೂ ನಂಬುತ್ತೇನೆ, ಆದರೆ ಒಳಗಡೆ ಏನಿದೆ ಎಂಬುದು ನನಗೆ ತಿಳಿದಿಲ್ಲ ಎಂಬುದಾಗಿ. ಪ್ರಿಯರೇ, ಇದು ನಿಜವಾಗಿಯೂ ಒಪ್ಪಲಾಗದ ಒಂದು ಸ್ಥಿತಿಯಾಗಿದೆ. ಜನರಿಗೆ ಸತ್ಯವೇದದ ಒಳಗಡೆ ಏನಿದೆ ಎಂಬುದು ತಿಳಿದಿದ್ದರೆ ಅವರು ಖಂಡಿತವಾಗಿ ಅದನ್ನು ನಂಬುತ್ತಿದ್ದರು. ಆದರೆ ಅದನ್ನು ನಂಬಿದರೂ ಅದು ಹೇಳುವುದೇನೆಂದು ತಿಳಿಯದಿರುವುದು ಕಪಟತನವಾಗಿದೆ. ಪ್ರಿಯರೇ, ಸತ್ಯವೇದವು ದೇವರ ವಾಕ್ಯವಾಗಿದೆ ಎಂದು ನಂಬುವವನು ಅದು ಏನು ಹೇಳುತ್ತದೆಂದು ತಿಳಿಯುವ ಹಂಗಿನವನಾಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಬೋಧಿಸುವವರಿಗೂ ಕಲಿಸುವವರಿಗೂ ನಾವು ಗಮನ ಕೊಡಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, 4ನೇ ಆಜ್ಞೆ ಏನೆಂದರೆ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕು ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯವನ್ನು ಪ್ರೀತಿಸುವವರನ್ನು ನಾನು ಯಾವಾಗಲೂ ಗೌರವದಿಂದ ನೋಡಿಕೊಳ್ಳುತ್ತಿದ್ದೆ. ಯಾಕಂದರೆ ಅವರು ನನ್ನ ಸ್ನೇಹಿತರಾಗಿರುತ್ತಾರೆ. ನಮ್ಮ ಸೇವೆಯಲ್ಲಿ ನಾನು ಮೆಚ್ಚಿದ ಸಂಗತಿ ಎಂದರೆ ದೇವರು ನನಗಾಗಿ ಎಬ್ಬಿಸಿದ ಅನೇಕ ಸ್ನೇಹಿತರು. ಅನೇಕರು ತಮ್ಮ ಮನೆಗೆ ನಾನು ಯಾವಾಗಲೂ ಬರಬಹುದೆಂದು ಬರೆದಿದ್ದಾರೆ. ನಾನು ಅದೆಲ್ಲದಕ್ಕೂ ಒಪ್ಪುವುದು ಅಸಾಧ್ಯ. ಆದರೆ ನಾನು ಅವರ ಊರಿಗೆ ಹೋದಾಗ ಅವರು ನನ್ನನ್ನು ಸತ್ಕರಿಸುತ್ತಾರೆ, ತಮ್ಮ ಪ್ರೀತಿಯನ್ನು ತೋರಿಸುತ್ತಾರೆ. ಇದರಿಂದ ಅವರು ದೇವರ ವಾಕ್ಯವನ್ನು ಪ್ರೀತಿಸುವವರೆಂದು ತಿಳಿದು ಬರುತ್ತದೆ. ಪ್ರಿಯರೇ, ಮುಂದಕ್ಕೆ 5ನೇ ಅಪ್ಪಣೆ ಅಥವಾ ಆಜ್ಞೆಯನ್ನು ನೋಡೋಣ. ಅದೇನೆಂದರೆ ನಿಮ್ಮೊಳಗೆ ಸಮಾಧಾನವಾಗಿರಿ. ಪ್ರಿಯರೇ, ಈ ಅಪ್ಪಣೆಗಳೆಲ್ಲವೂ ಒಟ್ಟಾಗಿ ಒಂದೇ ಸಂಗತಿಯಲ್ಲಿ ಸೇರಿ ಬರುತ್ತದೆ. ಸಭೆಯನ್ನು ಪ್ರತಿಯೊಬ್ಬರೂ ನಡೆಸುವುದಕ್ಕಾಗುವುದಿಲ್ಲ. ಯಾವ ಸಂಸ್ಥೆಯ ಕುರಿತು ಇದು ಸತ್ಯ. ಅಧಿಕಾರದಲ್ಲಿ ಯಾರಾದರೂ ಇರಲೇಬೇಕಾಗಿದೆ. ಪ್ರಿಯರೇ, ಈಗಿನ ಹೆಚ್ಚಿನ ಸಭೆಗಳು ಅನೇಕ ಅಡಿಗೆಯವರು ಅಡಿಗೆಯನ್ನೇ ಕೆಡಿಸುತ್ತಾರೆ ಎಂಬ ಮಾತಿಗೆ ಸಾಕ್ಷಿಗಳಾಗಿರುತ್ತಾರೆ. ನಾಯಕನಾಗಿ ಒಬ್ಬನಿರಬೇಕು, ಇತರರು ಅವನನ್ನು ಹಿಂಬಾಲಿಸಬೇಕು. ಇಂತಹ ವ್ಯವಸ್ಥೆ ಇದ್ದಲ್ಲಿ ಸಮಾಧಾನವಿರುತ್ತದೆ. ಆದರೆ ಪ್ರತಿಯೊಬ್ಬರೂ ತಮ್ಮ ಮಾತನ್ನು ಸಾಧಿಸಲು ಪ್ರಯತ್ನಿಸಿದರೆ ಎಂದಿಗೂ ಸಮಾಧಾನವಿರಲು ಸಾಧ್ಯವಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಾವು ಹೇಗಿದ್ದೇವೆ? ನಮ್ಮ ಸ್ಥಿತಿಗತಿಗಳು ಹೇಗಿದೆ? ನಮ್ಮ ಸಭೆಯ ಸ್ಥಿತಿಗತಿಗಳು, ನಮ್ಮ ಸಂಸ್ಥೆಯ ಸ್ಥಿತಿಗತಿಗಳು ಹೇಗಿದೆ? ಸಮಾಧಾನದಲ್ಲಿ ಇದೆಯೋ? ಸಮಾಧಾನವಿಲ್ಲದೆ ಸೇವೆಯಲ್ಲಿ, ಕಾರ್ಯದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆಯೋ? ದೇವರಾಕ್ಯ ನಮಗೆ ಬೋಧಿಸಿದೆಯಲ್ಲ, ಅದರಂತೆ ನಾವು ದೇವರನ್ನು ಪ್ರೀತಿಸಿ ಆತನ ವಾಕ್ಯಕ್ಕೆ ಅನುಸಾರವಾಗಿ ಆತನು ತೋರಿಸಿದ ಮಾದರಿಯಲ್ಲಿ ಮುಂದೆ ಸಾಗೋಣ. ಆವಾಗ ಸಮಾಧಾನ ನಮ್ಮಲ್ಲಿರುತ್ತದೆ. ಆ ಸಮಾಧಾನವನ್ನು ಇತರರಿಗೆ ಕೊಡೋದಕ್ಕೆ ಸಾಧ್ಯವಾಗುತ್ತದೆ. ಈ ಕೃಪಾ ಸಮಯದಲ್ಲಿ ದೇವರ ವಾಕ್ಯ ಕೇಳಿದಂಥ ನಾವು ಪ್ರಾರ್ಥನೆಯಲ್ಲಿ ಸಮಯ ಕಳೆಯೋಣ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನೀನು ಬೋಧಿಸಿದ್ದಿ, ನಿನ್ನ ವಾಕ್ಯದ ಸತ್ಯವನ್ನು ತಿಳಿಸಿದ್ದಿ. ನಿನಗೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯವನ್ನು ಕೈಕೊಂಡು ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ಬಲ ಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರು ಅವರಿರುವಂಥ ಸ್ಥಳದಲ್ಲಿ ಅವರು ನಿನ್ನನ್ನು ಪ್ರೀತಿಸಿ ನಿನಗೋಸ್ಕರ ಜೀವಿಸುವುದಕ್ಕೆ ಪ್ರಯಾಸ ಪಡುವಾಗ ನಿನ್ನ ಸಮಾಧಾನ, ನಿನ್ನ ರಕ್ಷಣೆಯ ಬಲ, ನಿನ್ನ ಸಂತೋಷ ಕೊಟ್ಟು ಜೀವೋಳ್ಳ ಮಾರ್ಗದಲ್ಲಿ ಮುನ್ನಡೆಸು. ಅವರೆಲ್ಲ ಕೊರತೆಗಳನ್ನು ನೀಗಿಸು, ಅಗತ್ಯತೆಗಳನ್ನು ಪೂರೈಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸಭೆ ಮೇಲಕ್ಕೆತ್ತಲ್ಪಡುವುದು, ಕೃಪಾಯುಗದ ಅಂತ್ಯ ಮತ್ತು ಕರ್ತನ ದಿನದ ಪ್ರಾರಂಭ ಎಂತಹ ಗಂಭೀರವಾದ ವಿಷಯವಲ್ಲವೇ? ಕ್ರೈಸ್ತರಿಗೆ ಕೊಡಲ್ಪಟ್ಟ ಆಜ್ಞೆಗಳು ಎಲ್ಲವನ್ನು ತಿಳಿದುಕೊಂಡ ನಾವು ನಂಬಿಕೆಯಲ್ಲಿ ಬೆಳೆಯುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಪರಲೋಕ ಭಾವದವರಾಗಿ ಸತ್ಯಕ್ಕೆ ಸಾಕ್ಷಿಯಾಗಿ ಜೀವಿಸೋಣ. ನಮ್ಮೆಲ್ಲರ ಜೀವಿತದ ಮೂಲಕ ದೇವರಿಗೆ ಮಹಿಮೆಯಾಗಲಿ. ಪ್ರಿಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಗಳು ಅನೇಕರ ಜೀವಿತಕ್ಕೆ ದೇವರ ವಾಕ್ಯ ಸಿಗಲು ಸಹಾಯವಾಗ್ತಾ ಇದೆ. ಸೇವೆಯನ್ನು ಬೆಂಬಲಿಸಲು ಮಿಸ್ ಕಾಲ್ ತಪ್ಪದೇ ನೀಡ್ರಿ. ಪ್ರತಿದಿನವೂ ಕರೆ ಮಾಡ್ರಿ. ನಮ್ಮೊಂದಿಗೆ ಸೇವೆಯಲ್ಲಿ ಪಾಲುಗಾರರಾಗಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.